ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಈ ಮಳೆಗೆ ಮಲೆನಾಡಿನ ಜೀವನಾಡಿ ತುಂಗಾ ಜಲಾಶಯ ಈಗ ಭರ್ತಿಯಾಗಿದೆ. ಗಾಜನೂರು ತುಂಗಾ ಜಲಾಶಯದಿಂದ ನದಿಗೆ ನೀರನ್ನು ಬಿಡುಗಡೆಗೊಳಿಸಲಾಗಿದೆ. 22 ಗೇಟ್ಗಳ ಮೂಲಕ 22,000 ಕ್ಯೂಸೆಕ್ ಅನ್ನ ನೀರನ್ನು ಬಿಡುಗಡೆಗೊಳಿಸಲಾಗಿದೆ. ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ತುಂಗಾ ಜಲಾಶಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಜಲಾಶಯ ಭರ್ತಿಯಾಗಿದೆ. ನದಿ ಪಾತ್ರದ ಪ್ರದೇಶಗಳಲ್ಲಿ ಪ್ರವಾಹದ ಭೀತಿ ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಈಗ 22 ಗೇಟ್ಗಳನ್ನು ಬಿಡಲಾಗಿದ್ದು 22,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ. ರಾಜ್ಯದಲ್ಲಿ ಬರಗಾಲದ ಛಾಯೆ ಇದ್ರೂ ಕೂಡ ಮಲೆನಾಡಿನಲ್ಲಿ ವರ್ಷಧಾರೆ ಏನಾಗಿದೆ ಅದರ ಹಿನ್ನೆಲೆಯಲ್ಲಿ ಜೀವ ನದಿಗಳು ತುಂಬಿ ಹರಿತಾ ಇದೆ. ನಾನೀಗ ಶಿವಮೊಗ್ಗ ಸಮೀಪದ ಗಾಜನೂರು ಬಳಿ ಇರತಕ್ಕಂಥ ತುಂಗಾ ಜಲಾಶಯದ ಬಳಿ ನಿಂತಿದ್ದೇನೆ. ತುಂಗಾ ಜಲಾಶಯದ 22 ಕ್ರಸ್ಟ್ ಗೇಟ್ಗಳನ್ನು ತೆರೆದು ನದಿಗೆ ನೇರವಾಗಿ ನೀರನ್ನು ಬಿಡ್ತಾ ಇದ್ದಾರೆ. ಸುಮಾರು 22,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರು ಒಳಗಡೆ ಹರಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೇರವಾಗಿ ನದಿಗೆ ನೀರನ್ನು ಬಿಡುವ ಕೆಲಸ ಆಗ್ತಾ ಇದೆ. ನದಿ ಪಾತ್ರದ ಶೃಂಗೇರಿ, ಕೊಪ್ಪ, ತೀರ್ಥಹಳ್ಳಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ಈ ತುಂಗಾ ಜಲಾಶಯ ತುಂಬಿದೆ. ಆರಂಭಿಕವಾಗಿ ಜೂನ್ ತಿಂಗಳಲ್ಲೇ ಈ ಜಲಾಶಯದ ತುಂಬಬೇಕಾಗಿತ್ತು. ಆದರೆ ಜುಲೈನಲ್ಲಿ ಆರಂಭವಾಗಿ ಕಳೆದ ಒಂದು ವಾರದಿಂದ ಸ್ವಲ್ಪ ಪ್ರಮಾಣದಲ್ಲಿ ತುಂಬ್ತಾ ಇದ್ದ ಹಿನ್ನೆಲೆಯಲ್ಲಿ ನದಿಗೆ ನೀರನ್ನು ಬಿಡುವ ಸಂದರ್ಭದಲ್ಲಿ ಮೊದಲು ಒಂದು 3-4 ಕ್ರಸ್ಟ್ ಗೇಟ್ಗಳನ್ನು ಬಿಡ್ತಾ ಇದ್ರು. ಈಗ 10ಗಳನ್ನು ಬಿಟ್ಟರು. ಈಗ ಸಂಪೂರ್ಣವಾಗಿ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ತೆಗೆದು ನದಿಗೆ ನೇರವಾಗಿ ನೀರು ಬಿಡ್ತಾ ಇದ್ದಾರೆ. ಈ ನೀರು ನೇರವಾಗಿ ಇಲ್ಲಿಂದ ಕೂಡಲಿ ಪ್ರದೇಶಕ್ಕೆ ಹರಿದು ಹೋಗುತ್ತೆ. ಅಲ್ಲಿ ತುಂಗಭದ್ರಾ ಸಂಗಮ ಆಗ್ತದೆ. ಆನಂತರ ತುಂಗಭದ್ರಾ ಜಲಾಶಯಕ್ಕೆ ಹೋಗುತ್ತೆ. ಇದನ್ನು ಅವಲಂಬಿಸಿರ್ತಕ್ಕಂಥ ಹಲವು ನಗರ ಪ್ರದೇಶಗಳು, ಪಟ್ಟಣಗಳು, ಹಳ್ಳಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಜೊತೆಗೆ ಕೃಷಿಯು ಕೂಡ ಆದಾಯವನ್ನು ಅಂದರೆ ಒಂದು ಕೃಷಿ ಚಟುವಟಿಕೆ ಕೂಡ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ. ಹಾಗಾಗಿ ಈ ನೀರನ್ನು ನೇರವಾಗಿ ಕರ್ನಾಟಕ, ಆಂಧ್ರ, ತೆಲಂಗಾಣದ ಜನತೆಗೆ ಈ ಜೀವ ನದಿ ತುಂಬಿದರೆ ಒಂದು ರೀತಿಯ ತುಂಬ ಉಪಯೋಗ, ಆರ್ಥಿಕ ವಹಿವಾಟಿಗೂ ಕೂಡ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಎಲ್ಲೇ ಬರಗಾಲದ ಛಾಯೆ ಇದ್ರೂ ಕೂಡ ನೀರು ಸಂಪೂರ್ಣವಾಗಿ ನೀರನ್ನು ಅವಲಂಬಿಸಿ ನಡೆಯುವ ಚಟುವಟಿಕೆಗಳಿಂದ ಆದಾಯ ಹೆಚ್ಚಾಗುತ್ತೆ. ಜೊತೆಯಲ್ಲಿ ಈಗ ನೀವು ನೋಡ್ತಾ ಇದ್ರೆ ಗಾಜನೂರಿನ ಈ ತುಂಗಾ ಜಲಾಶಯದ ಗೇಟ್ಗಳಿಂದ ಯಾವ ರೀತಿ ಜಲಪಾತದ ಮಾದರಿಯಲ್ಲಿ ಮುಸಲಧಾರೆಯಲ್ಲಿ ಮಳೆಯ ನದಿವೆ ಒಂದು ರೀತಿ ಧುಮ್ಮಿಕ್ತಾ ಇದೆ ಜಲಪಾತದ ರೀತಿಯಲ್ಲಿ. ಇದನ್ನು ನೋಡಲಿಕ್ಕೆ ಒಂದು ಸಾಕಷ್ಟು ಸಂತೋಷವನ್ನು ಕೊಡುತ್ತೆ. ಆದರೆ ಈ ಜಲಾಶಯಕ್ಕೆ ಪ್ರವಾಸಿಗರಿಗೆ ಪ್ರವೇಶವನ್ನು ನಿಷೇಧ ಹೇರಿದ್ದಾರೆ. ಹಾಗೆ ನದಿ ಪಾತ್ರದಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಹೊರಹರಿತಾ ಇರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಮಾಡುವವರು ಅದು ಜಾನುವಾರುಗಳನ್ನು ನದಿಗೆ ಇಳಿಯಬಾರ್ದು. ಹಾಗೆ ಮೀನು ಹಿಡಿಲಿಕ್ಕೆ ಇಳಿಯಕ್ಕೆ ಹೋಗಿ ಪ್ರಾಣಾಪಾಯಕ್ಕೆ ತಂದುಕೊಳ್ಬಾರ್ದು ಅಂತೇಳಿ ನೀರಾವರಿ ನಿಗಮದ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಶಿವಮೊಗ್ಗದ ಗಾಜನೂರಿನ ತುಂಗಾ ಜಲಾಶಯದಿಂದ ಕ್ಯಾಮರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.